ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾವು ಹೊರಟಿರೋದು ಎಲ್ಲಿಗಪ್ಪ ಅಂದರೆ ರಾಮಮೂರ್ತಿ ನಗರದಲ್ಲಿ ಅಕ್ವೇರಿಯಂ ಎಕ್ಸಿಬಿಷನ್ ಥರ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ, ಆಚೆ ಕಡೆ ಈ ಥರ ತುಂಬ ಅಟ್ರಾಕ್ಟಿವ್ ಆಗಿ ವೆರೈಟಿ ಫಿಶಸ್, ವೇಲ್ ಎಲ್ಲ ಹಾಕಿದ್ದಾರೆ. ಇವಾಗ ನಾವು ಕೌಂಟ್ರಲ್ಲಿ ಇದು ತೊಗೊಂಡು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಎಂಟ್ರೆನ್ಸ್ ಟಿಕೆಟ್ ಬಂದು 100 ರೂಪಿ ಪರ್ ಪರ್ಸನ್. ಸೊ ನಾವು 3 ಮೆಂಬರ್ಸ್ ಹೋಗಿದ್ರಿ. ಯಾರ್ಯಾರು ಅಂದರೆ ನಾನು, ಮಮ್ಮಿ ಮತ್ತು ಮಿಥುನು. ಸೊ ಅಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದರೆ ನೋಡಿ, ಈ ಥರ ಪೋಸ್ಟರ್ಸ್ ಎಲ್ಲ ಹಾಕಿ ಒಂಥರ ಅಕ್ವೇರಿಯಂ ಫೀಲ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದು ಎಂಟ್ರೆನ್ಸು. ಇವಾಗ ಎಂಟ್ರ್ ಆಗ್ತಾ ಇದೀವಿ ಒಳಗಡೆಗೆ. ಸೊ ಒಳಗಡೆ ಬರೋಕ್ಕೆ ಎಂಟ್ರೆನ್ಸ್ ಫೀ ಅಂದ್ಬಿಟ್ಟು ಎಷ್ಟಮ್ಮ 100 ರೂಪಿ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಇದೆ ಎಂಟ್ರೆನ್ಸು. ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಎಷ್ಟೊಂದು ಫಿಶ್ ಎಲ್ಲ ಇದು ಆಮೆ, ಚಿಕ್ಕದ ಆಮೆ ಇಕ್ಕಿದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಇದಾವೆ ನೋಡಿ. ಹಂಗೆ ಮುಂದಕ್ಕೆ ಬಂದರೆ ವೈಟ್ ಇದೆ ನೋಡಿ ಇದು. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಫಿಶಸ್ ಇದೆ. ಇದು ಎಂಟ್ರೆನ್ಸ್ ಅಂದರೆ ಫುಲ್ಲು ಉದ್ದಕ್ಕೆ ಈ ಥರ ಬಾಕ್ಸಲ್ಲಿ ಫಿಶಸ್ಸು ಮತ್ತು ವಾಟರ್ ಅನಿಮಲ್ಸ್ ಸಿಕ್ಕಿದ್ದಾರೆ. ಇಲ್ಲೊಂದು ಫಿಶ್. ಇಲ್ಲಿ ಫಿಶಸ್ದು ಯಾವುದೂ ಹೆಸರು ಹಾಕಿಲ್ಲ. ಹೆಸರು ಹಾಕಿದ್ದಿದ್ರೆ ಯಾವ ಫಿಶು ಅಂತ ಹೇಳ್ಬೋದಿತ್ತು. ನೋಡಿ, ಇದು ಯಾವುದೋ ಇಷ್ಟು ಉದ್ದ ಇದೆ ಫಿಶ್ಶು. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ವೆರೈಟಿ ಫಿಶಸ್ ಇದೆ. ಸ್ಮಾಲ್, ಬಿಗ್, ಲಾಂಗ್ ಅಂತ ನೋಡಿ. ಅಲ್ಲೊಂದಿದೆ, ಕಾಣಿಸ್ತಿದೆಯಾ? ಎಲ್ಲ ಸೇಮ್ ಇದೆ. ಇದೆಲ್ಲ ಒಂದೇ ಬ್ರೀಡ್ದಿರಬೇಕು. ನೋಡಿ, ಯಾವುದೋ 2 ಫಿಶಸ್ ಇದೆ. ಅಲ್ಲಿ ನೋಡಿ ಎಷ್ಟೊಂದು ಚಿಕ್ಕದು. ಹಾಂ, ಬ್ಲ್ಯಾಕ್ ಮತ್ತೆ ಇಲ್ಲಿ ನೋಡಿ ಬ್ರೌನ್ ಇದೆ. ಇದೇನು ಒಳಗಡೆ ಇದೆ. ನೀರು ಕುಡಿದು ಬಿಟ್ಟಿದೆ ಅಂತ. ಇಲ್ಲ, ಊಟ ಜಾಸ್ತಿ ತಿಂದೈತದ. ನೋಡಿ, ಈ ಥರ ಆರೆಂಜ್ ಫಿಶ್ ಅಂದರೆ ಲೈಟ್ ಆರೆಂಜ್, ಚೆನ್ನಾಗಿದೆ ಕಲರ್. ಫಿಶ್ ಬಗ್ಗೆ ಒಂಚೂರು ಗೊತ್ತಿಲ್ಲ. ಫಿಶ್ ಬಗ್ಗೆ ಕೇಳಲೇಬೇಡ. ಯಾಕಂದರೆ ನಾನು ಫಿಶ್ ತಿನ್ನೋದು ಇಲ್ಲ, ಸಾಕೋದು ಇಲ್ಲ, ಬೆಳೆಸೋದು ಇಲ್ಲ, ಏನೂ ಮಾಡಲ್ಲ. ನೋಡಿ, ಆಗಿದ್ದ ಮುಂದೆ ಬಂದರೆ ಈ ಥರ ಡೂಮ್ ಶೇಪಲ್ಲಿ ಎಂಟ್ರೆನ್ಸ್ ಆಗ್ಬೋದು. ಫುಲ್ ಕಲರ್ ಫಿಶಸ್ ಸಿಕ್ಕಿದೆ. ಇದು ಫಿಶಸ್ ಇಲ್ಲ, ಯಾವುದೋ ಆರ್ಟಿಫಿಷಿಯಲ್ ಅನಿಸ್ತಿದೆ ನೋಡಿ. ಇಲ್ಲಿ ಎಷ್ಟು, ಓ ಮೈ ಗಾಡ್. ನನಗೆ ನಿಜ ಫಿಶಸ್ ಅಂದರೆ ತುಂಬ ಭಯ. ಆದ್ರೂ ಇಷ್ಟೊಂದು ಫಿಶ್ ಒಟ್ಟಿಗೆ ನೋಡ್ತಿರೋದು, ಅಯ್ಯಯ್ಯೋ. ನೋಡಿ ಇಲ್ಲಿ, ಮೈ ಗಾಡ್. ನನಗೆ ಹಿಂಗೆಲ್ಲ ಒಟ್ಟಿಗೆ ಇರೋದು ಏನಾದರೂ ನೋಡಿದ್ರೆ ಒಂಥರ ಆಗುತ್ತೆ ನನಗೆ. ಮೀನು ಕೆಳಗಡೆ ನಾವು ಓಡಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ನೀರು, ಇಲ್ಲಿ ವಾಟರ್ ಬಿಟ್ಟಿದ್ದಾರೆ. ಹಾಂ, ಅಲ್ಲಿ ನೋಡಿದ್ಕಿಂತ ಒಂಚೂರು ದೊಡ್ಡದಿದೆ. ಫುಲ್ ವೈಟ್ ಇದೆ ನೋಡಿ. ಇದು ವೈಟ್ ಅಂದರೆ ಲೈಟಿಗೆ ಚೇಂಜ್ ಆಗ್ತಿದೆ ಅದು. ಈಗ ಇಲ್ಲಿ ನೋಡಿದ್ರೆ ಬ್ಲೂ ಅಂದರೆ ವೈಟು, ಇಲ್ಲಿ ನೋಡಿದ್ರೆ ವೈಟು. ಇಲ್ಲಿ ನೋಡಿ ಟಾಟಾಯ್ಸ್. ಓ ಮೈ ಗಾಡ್. ಇಲ್ಲಿ ಯಪ್ಪ, ನನಗೆ ಹಿಂಗೆಲ್ಲ ನೋಡಿದ್ರೆ ನಿಜ ಭಯ ಆಯ್ತದೆ ನನಗೆ. ಇಲ್ಲಿ ಎಲ್ಲ ಕಡೆ ಟಾಟಾಯ್ಸ್ ಬಿಟ್ಬಿಟ್ಟಿದ್ದಾರೆ ಈ ಸೆಕ್ಷನಲ್ಲಿ. ಮುಂದಕ್ಕೆ ಹಾದೆ ಹೋದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ಹಾಂ, ಮೇಲ್ಗಡೆ. ಹಾಂ, ಇಲ್ಲಿ ನೋಡಿ ಎಷ್ಟೊಂದು ಫಿಶಸ್ ನೋಡಿ. ಅಲ್ಲಿ ಮೇಲಿಂದ ಒಂದು ಹೋಯ್ತಲ್ವಾ, ಹಂಗೆ ಹೋಗುತ್ತೆ ನೋಡಿ. ಫಾರಿನಲ್ಲೆಲ್ಲ ಈ ಥರ ಮಾಡಿರ್ತಾರೆ, ಆದರೆ ನಾವು ಫಾರಿನ್ಗೆ ಹೋಗಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಈ ಥರ ನೋಡೋದು ನನಗೆ ಖುಷಿ ಆಯಿತು. ಸೊ ಬಂದರೆ ನೋಡಿ, ಇಲ್ಲೊಂಥರ ಕರ್ವಾಗಿ ಒಂದು ಅಕ್ವೇರಿಯಂ ಥರ ಮಾಡಿದ್ದಾರೆ ನೋಡಿ. ಫುಲ್ ಕಲರ್ ವಿಚ್ ಕಲರ್ ಡು ಯು ಚೂಸ್ ಥರ. ವಾವ್, ಡಾರ್ಕ್ ಎಲ್ಲೋ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಂತೂ ಈ ಥರ ಫಸ್ಟ್ ಟೈಮ್ ಬಂದಿರೋದು ನೋಡಿ. ಇದು ಕ್ಯಾಟ್ ಇರುತ್ತಲ್ವಾ, ಆ ಥರ ಕ್ಯಾಟ್ ಅಲ್ಲ, ಏನದು ಚೀತಾ ಹಂಗಿದೆ ನೋಡಿ. ಇದು ನೋಡಿ, ಇಲ್ಲೆಲ್ಲ ಮೇಲೆ ಹೋಗ್ಬಿಟ್ಟಿದೆ, ಕೆಳಗಡೆಗೆ ಇಲ್ಲ. ಸರ್ಕಲ್ ಟೈಪಲ್ಲಿ ಮಾಡಿದ್ದಾರೆ. ಹಾಂ, ರೌಂಡಾಗಿ ಬಿಟ್ಟಿದ್ದಾವೆ ನೋಡಿ. ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ಮೇಲಿರುವೆಲ್ಲ ಕೆಳಗಡೆ ಬಂದವು. ಇಲ್ಲ, ಇವು ಬೇರೆವು, ಅವು ಬೇರೆವು. ಸೊ ಮುಂದಕ್ಕೆ ಹೋಗೋಣ ಬನ್ನಿ. ಫಿಶಸ್ ಇದೆ. ಇದು ಅಂದರೆ ಒಂದೊಂದು ಅಕ್ವೇರಿಯಮಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿರೋ ಫಿಶಸ್ ಸಿಕ್ಕಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ನಾನು ಈ ಥರದ್ದೆಲ್ಲೂ ನೋಡಿರಲಿಲ್ಲ. ಫಿಶ್ ಶಾಪ್ಗೆ ಹೋದ್ರೂ ಅಲ್ಲಿ ಲಿಮಿಟೆಡ್ ಆಗಿ ಇಕ್ಕಿರ್ತಾರೆ ನೋಡಿ. ಫುಲ್ಲು ಆರೆಂಜ್. ಅದ್ರ ತಲೆ ಮೇಲೆ ನೋಡಿ ಹೆಂಗಿದೆ. ತಲೆ ಮೇಲೆ
ನೋಡಿ ಇದು ಮೇಲೆ ನಿಂತೈತಲ್ಲ ಒಂಥರ ಅದು ಗಿಣಿ, ಇದ್ರ ತರ ಕಾಣಿಸ್ತದೆ. ಪ್ಯಾರೆಟ್. ಇದು ನೋಡಿ ತಲೆ ಮೇಲೆ ಹೆಂಗ್ ಚೆನ್ನಾಗಿದೆ ಅದು, ಡಾಟ್ 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 ಥರ. ಇದು ಯಾವುದೋ ಒಂದು ಕೈಂಡ್ ಫಿಶ್. ಇಲ್ಲಿ ಹೆಸ್ರು ಹಾಕಿದ್ದಿದ್ರೆ ನಾನು ಒಂದೊಂದು ಹೇಳ್ಬೋದಿತ್ತು, ಆದರೆ ಹೆಸ್ರು ಹಾಕಿಲ್ಲ. ನೋಡಿ ಎಷ್ಟೊಂದು ಫಿಶ್ ಊಟ ಹಾಕಿರ್ಬೇಕು, ಅದಕ್ಕೆಲ್ಲ ಮೇಲೆ ಹೊರಟೋಗಿದ್ದಾವೆ. ಇದು ಫುಲ್ಲು ವೈಟ್ ಆ್ಯಂಡ್ ವೈಟ್ ಆಗಿದೆ. ಇದೂ ವೈಟ್ ಏಂಜಲ್ ಫಿಶ್. ಈಗ ನೋಡಿ ಎಷ್ಟು ಚಿಕ್ಕದಿದೆ ಮೀನು. ಇದು ಯಾವುದೋ ಮೀನಾ ಇಲ್ಲ ಆರ್ಟಿಫಿಷಿಯಲ್ ಅಂತಲೇ ಗೊತ್ತಾಯ್ತು. ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿದೆ ಅದು. ಆರ್ಟಿಫಿಷಿಯಲ್ ಅಲ್ಲ ಅದು ಎಲೆ. ಅಯ್ಯೋ, ಇದು ನೋಡಿ ಇವಾಗ ರೆಡ್ ಲೈಟ್ ಬಿಟ್ಟಿದ್ದಾರೆ ಇದಕ್ಕೆ. ಟೇಲ್ ನೋಡಿ, ಇದು ಮೀನು ಅನ್ನೋದೇ ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ. ನನ್ನ ಕಣ್ಣಿಗೂ ಬೀಳಲ್ಲ, ಅಷ್ಟು ಚಿಕ್ಕದಿದೆ. ಬೂತ್ ಕನ್ನಡಿ ಹಾಕ್ಬೇಕು. ಅದೇ ನೋಡಿ ಎಷ್ಟೊಂದಿದೆ. ನಾವು ಈ ಕಡೆ ಕೈ ಅಂತ ಈ ಕಡೆ ಹೋಗುತ್ತೆ, ಈ ಕಡೆ ಮಾಡಿದ್ರೆ ಈ ಕಡೆ ಬರುತ್ತೆ. ಕಲರ್ ಕಲರ್ ವಿಚ್ ಕಲರ್ ಈಗ ಚೂಸ್ ಅನ್ನಂಗಿದೆ. ಗ್ರೀನ್ ಇದೆ. ಅದೇ ಡೈ ಮಾಡಿರ್ತಾರೆ ಅದಕ್ಕೂ. ಇಲ್ಲ, ಡೈ ಮಾಡಿರ್ತಾರೆ. ಮಲ್ಟಿ ಕಲರ್ ಇದು. ಇದು ಕಲರ್ ಕಲರ್. ಇದು ನಿಜ ಆರ್ಟಿಫಿಷಿಯಲ್ ರಿಯಲ್ ಒಂದು ಗೊತ್ತಾಯ್ತಿಲ್ಲ. ಮೂವ್ ಆಗ್ತಿರೋದಕ್ಕೆ 100 ರೂಪೀಸ್ ಕೊಟ್ಟು ಏನು ಬರ್ತೀಯ ನೋಡಕ್ ನೀನು. ಅದೇ ಇದು ಮೂವ್ ಆಗ್ತಿರೋದಕ್ಕಿಂತ ರಿಯಲ್ ಅಂತ ಅನ್ಸುತ್ತೆ. ನಮ್ಮ ಮಮ್ಮಿ ಎಲ್ಲದಕ್ಕೂ ಚೆಕ್ ಮಾಡ್ತಾರೆ ಅದೇ ಥರ ಫಿಶ್ ಥರ ಆಗ್ಬಿಡುತ್ತಾ ಅಂತ. ಅಕ್ವೇರಿಯಂ ಅನಿಮಲ್ಸ್ ಅಂದ್ರೆ ನಂಗೆ ನಿಜ ಇಷ್ಟ ಆಗಲ್ಲ. ಎಲ್ಲ ಒಂದ್ ಕಡೆ ಬಂದ್ಬಿಡ್ತಲ್ಲಮ್ಮ. ಪಾಚಿ ಗ್ರೀನ್ ಬರುತ್ತಲ್ಲಮ್ಮ, ಅದು ಮತ್ತೆ ಎಲ್ಲೋ ಮಿಕ್ಸ್. ವೈಟ್ ಅಂಡ್ ಆರೆಂಜ್. ಬಾಲ ಮಾತ್ರ ಆರೆಂಜ್ ಇದೆ, ಲೈಟ್ ಅದು. ಸಿಲ್ವರ್ ಕಲರ್ ಅದು. ಇದು ಸಿಲ್ವರ್ ಪ್ಲಸ್ ಗೋಲ್ಡ್. ಇದು ಗೋಲ್ಡ್ ಇದೆ, ಅದು ಆರೆಂಜ್ ಇತ್ತು ಒಂದು ಸ್ವಲ್ಪ. ಇದು ಫುಲ್ಲು ಯಾವ ಥರ ಇದೆ ಅಂದರೆ ನಾವು ಪಾರ್ಟಿಗೆ ಡ್ರೆಸ್ ಮಾಡಿಸ್ತೀವಲ್ವ ಆ ಕಲರ್ ಕಾಂಬಿನೇಷನ್ ಎಲ್ಲಿದೆ ನೋಡಿ. ಅದು ಇದನ್ನ ಮಾಡ್ಕೊ ಕಲರ್ ನೋಡು. ಹೂಸುರುಳಿ ಅಂತಾರಲ್ಲ, ಹೂಸುರುಳಿನೇ ಅದು. ಕಲರ್ ಚೇಂಜ್ ಆಗುತ್ತೆ. ಚೇಂಜ್. ಈ ಝೂಮ್ ಆಗಿ ಮಾಡ್ಕೊತೀನಿ. ಫೇಸ್ ಈ ಕಡೆ ಪುಲ್ವಾನ. ಇಲ್ಲಿ ನಮ್ಮ ಮಮ್ಮಿ ಫೇವ್ರೆಟ್ ಇದೆ ಸ್ನೇಕ್. ಅಂದರೆ ನಮ್ಮ ಮಮ್ಮಿಗೆ ಇಷ್ಟ ಆಗಲ್ಲ ಸ್ನೇಕ್, ಅದಕ್ಕೆ ಆ ಡಿಫ್ರೆಂಟ್ ಕಲರ್ ಇದೆ. ಯಾಕಂದರೆ ಅದಕ್ಕೆ ಕಾಫಿ ಪೌಡ್ರ್ ಹಾಕಿ ಡೈ ಮಾಡಿದ್ದಾರೆ ಅದಕ್ಕೆ. ಏನಿಲ್ಲ, ಎಲ್ಲದಕ್ಕೂ ಡೈ ಮಾಡಿದ್ದಾರೆ ಅಂತಾನೆ ಹೇಳಿ ನೀನು. ಅಲ್ಲಿ ಗಂಟೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀವಿ. ಯಾಕಂದರೆ ಈ ಸೈಡ್ ಇಕ್ಕಿದ್ದು ನೋಡಿರಲಿಲ್ಲ, ಅದಕ್ಕೆ ಈ ಕಡೆನೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಹುಡುಗರಿಗೆ ಅಂಕಲ್ಗೆ ಮುಸ್ಟ್ಯಾಚ್ ಇರುತ್ತೆ ಅಂದರೆ ಮೀಸೆ ಗಡ್ಡ, ಇದಕ್ಕೂ ಇದೆ ನೋಡಿ. ಡೀಟೇಲ್ ಆಗಿ ತೋರಿಸು. ಮೇಲೆ ಗ್ರೀನ್ ಲೈನ್ಸ್. ಇದು ಯಾವ ಥರ ಇದೆ ಅಂದರೆ ಡ್ರಾಯಿಂಗ್ ಮಾಡಿದಾಗ ಬರುತ್ತಲ್ವ ಕಲರ್ ಶೇಡು, ಆ ಥರ ಇದೆ ಅದ್ರದ್ದು. ಎರಡು ಮೀನಿದೆ ನೋಡಿ. ಇದು ಮಿಥುನ್ ಹೇಳ್ತಿರೋದೇನೋ ಟರ್ಬನ್ ಫಿಶ್ ಅಂತೆ. ಫಿಶಸ್ ಎಲ್ಲ ನೋಡಿ ಆಯಿತು. ಈಗ ನೆಕ್ಸ್ಟ್ ಶಾಪಿಂಗ್. ಆಕ್ಸೆಸರೀಸು, ನೆಕ್ಲೆಸ್ಸು, ಬ್ಯಾಂಗಲ್ಸು ಎಲ್ಲ ಇದೆ. ಇದು ಎಲ್ಲೇ ನನಗೆ ಅಡ್ರೆಸ್ ಹೇಳೋದೇ ಮರ್ತೋದು. ಇದು ಎಲ್ಲಿರೋದು ಅಂದರೆ ರಾಮಮೂರ್ತಿ ನಗರಲ್ಲಿ ಇರೋದು. ಫುಡ್ಸ್ ಸೆಕ್ಷನ್ನು, ಲಿಪ್ಪಟ್ಟು, ಚಕ್ಲಿ ಎಲ್ಲ ಇಕ್ಕಿದ್ದಾರೆ. ಬಂದು ತಗೊಂಡೋಗ್ಬಿಡಿ ಆಯಿತಾ. ನೆಕ್ಸ್ಟು ಈ ಕಡೆ ಬಂದರೆ ಡ್ರೆಸ್ಸಸ್. ಶಾಪಿಂಗ್ ಮಾಡ್ತಿದ್ವಲ್ಲ, ಏನಾಗಿದೆ ಅಂದರೆ ಎಂಟ್ರೆನ್ಸ್ ಫೀಸಲ್ಲಿ ಮಮ್ಮಿ 500 ರೂಪೀಸ್ ಕೊಟ್ಟಿದ್ದಾರೆ. ಫೀಸ್ ಪೇ ಮಾಡಿ ಅಂದರೆ ಎಂಟ್ರೆನ್ಸ್ ಫೀಸ್ ಪೇ ಮಾಡಿದ್ದಾರೆ. 500 ಕೊಟ್ಟಿದ್ದಾರೆ. ಚೇಂಜ್ ಇಸ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದಾರೆ. ಚೇಂಜ್ ಅಲ್ಲೇ ಇದೆ. ಇವಾಗ ನಾನು ಮಿಕ್ಕು ನೋಡಿ ತಗೊಬರಬೇಕು. ಆಚೆ ಬಂದಿದ್ದೀವಿ. ಅವರಂತೂ ಕರೆದೇ ಇಲ್ಲ ಬನ್ನಿ ಚೇಂಜ್ ಅಂತ ನೋಡಿ. ಈಗ ಮತ್ತೆ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಒಳ್ಳೆ ಕೆಲಸ ಏನು ಮಾಡಿದ್ದೀವಿ ಅಂದರೆ ಬ್ಲಾಗಿಂದ ವೀಡಿಯೋ ಮಾಡ್ಕೊಂಡಿದ್ವಿ ಅಲ್ವಾ, ಎಂಟ್ರೆನ್ಸ್ ಫೀಸ್ ಪೇ ಮಾಡೋದು. ಅದು ನಿಂತು ವೀಡಿಯೋ ಅವ್ರಿಗೆ ಹೋಗಿ ತೋರಿಸಿದಾಗ ಈಗ 200 ರೂಪೀಸ್ ವಾಪಸ್ ಕೊಟ್ಟಿದ್ದಾರೆ. ನಾವೆಲ್ಲ ಕೊಡೋದೇ ಇಲ್ಲ ಅಂದ್ಕೊಂಡ್ಬಿಟ್ಟು. ಆಮೇಲೆ ಏನಂದರೆ ನಾನು ವೀಡಿಯೋ ಮಾಡ್ಕೊಂಡಿರೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಫೈನಲಿ ಅವ್ರಿಗೆ ವೀಡಿಯೋ ತೋರಿಸ್ಬಿಟ್ಟು ನೋಡಿ 500 ಕೊಟ್ಟಿದ್ದೆ, ಚೇಂಜ್ ಕೊಟ್ಟಿದ್ದಿಲ್ಲ ಅಂದ್ಬಿಟ್ಟು ತೋರಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. 200 ರೂಪೀಸ್ ಮಮ್ಮಿ ನಾವು ನಾನು ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ನಮ್ಮ ಮಮ್ಮಿ ಬಿಟ್ಟು ಬಂದಿದ್ದು 200 ರೂಪಾಯಿ ಸಿಕ್ಕಿದೆ. ಈಗ ನೋಡಿ ನಾನು ಬರೋ ಅಷ್ಟರಲ್ಲಿ ಇದೆ ಹೇರ್ ಆಕ್ಸೆಸರೀಸ್ ಶಾಪಿಂಗ್ ಮಾಡ್ತಿದ್ದೆ. ಡಿಫ್ರೆಂಟ್ ಡಿಸೈನ್ಸ್ ಇದೆ. ಅದು ಸ್ಮೂತ್ ಇರೋ ನೆಲಗಳ ಮೇಲೆ ಹಾಕ್ಬೋದು, ಹೊರಗಡೆ ಹಾಕೋಕ್ಕಾಗಲ್ಲ. ಟೈಲ್ಸ್ ಮೇಲೆ. ಮುಂದೆ ಬಂದರೆ ಕೇರಳ ಸ್ಪೆಷಲ್ ಹಲ್ವಾಸ್. ಹಲ್ವಾಸ್ ಮ್ಯಾಮ್, ಹಲ್ವಾಸ್, ಸ್ಪೆಷಲ್ ಹಲ್ವಾಸ್, ಕೇರಳ ಹಲ್ವಾಸ್.
ನೋಡಿ ನಮ್ಮ RCB ಎಲ್ಲೋದ್ರೂ RCBಗೆ ಜೈ. ನೀವು ಯಾರು ಫ್ಯಾನು ಅಂತ ತಿಳಿಸಿ, ಓಕೆನಾ? ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಗೇಮ್ಸ್ ಆದರೆ ನೋಡೋಕ್ಕೆ ಹೋಗ್ತೀನಿ. ಆಮೇಲೆ ಅದನ್ನೇನಂತಾರೆ, ವೀಲ್ ಏನೇನೋ ಇದೆ, ಅದ್ರ ಹೆಸರೆಲ್ಲ ಗೊತ್ತಿಲ್ಲ ಗೈ, ಸಾರಿ. ನೋಡಿ ಇಲ್ಲೂ ಎಲ್ಲ ಗೇಮ್ಸ್ ಇದೆ ಗೈಸ್. ಹೆಸರು ಗೊತ್ತಾಯಿತು ಅದ್ರದ್ದು ಏನು ಅಂದರೆ ಜೈಂಟ್ ವೀಲು. ಆಮೇಲೆ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಆಡೋದು. ನಮ್ಮ ಅಮ್ಮನ ಕೇಳಿ ಈಗ ಹೇಳ್ದೆ, ಅಂದರೆ ಅದು ಸಡನ್ನಾಗಿ ಮೈಂಡಿಗೆ ಬರಲ್ಲ ಅದು. ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಹೋಯ್ತು ಆವಾಗಲೇ ಒಂದು ವೀಡಿಯೋ ತೋರಿಸಿದ್ನಲ್ವ ಎಪ್ಪದು, ಅವ್ರು ನೋಡಿ ಮಗು ಥರ ಹಿಡ್ಕೊಂಡು ಕುಂತವ್ರು. ಈಗ ಮನೆಗೆ ಹೋಗೋಣ. ಎಲ್ಲ ನೋಡಿತಾ ಇತ್ತು ಮನೆಗೆ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ, ಎಲ್ಲಿ ಅಂತ ಕಾಣಿಸ್ತಿಲ್ಲ, ಹೋದ್ಮೇಲೆ ತೋರಿಸ್ತೀವಿ ಎಲ್ಲಿಗೆ ಅಂತ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು 5:30 ಆಗಿತ್ತು. ಇವಾಗ ಮನೆಗೆ ಹೋಗೋಕ್ಕೆ ಟೈಮ್ ನೋಡಿದ್ರೆ 7 o'clock ಆಗಿದೆ. ಸೊ ಈಗ ಗಾಡಿ ಹತ್ರ ಬಂದ್ವಿ, ಈಗ ಮನೆಗೆ ಹೋಗಬೇಕು. ಕರೇಟ್ ಮಿಥುನ್ ಗಾಡಿನ ಸೈಡಿಗೆ ತಗೊಬಂದು ಹಾಕಿದ್ದಾನೆ. ನಾನು ಆಲ್ರೆಡಿ ಈ ಥರ ಇಲ್ಲೇ ಏನು ಅವಾಗ ತಾಜ್ ಮಹಲ್ ಅಲ್ಲ ಲಂಡನ್ದು ಥೀಮ್ ಮಾಡಿದ್ರು, ಅವಾಗೂ ಬಂದಿದ್ವಿ. ತಿಂತಿದ್ದಾರೆ, ಚೆನ್ನಾಗಿದೆಯಾ? ಮಿಥುನ್ದು ಬಂದಿದೆ, ಅವನು ತಿಂತಿದ್ದಾನೆ. ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಎಷ್ಟಾಗಿದೆ ಅಂದರೆ 7:34. ಹಾಫ್ ಆನ್ ಅವರಿಂದ ಬಂದಿದ್ದೀವಿ. ನೋಡಿ ಮಿಥುನ್ ಹೋಗ್ತಿದ್ದಾನೆ, ಮಮ್ಮಿ ಗಾಡಿ ಪಾರ್ಕ್ ಮಾಡಿದ್ರು. ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್